ಬಾಗೇಪಲ್ಲಿ ಪಟ್ಟಣದ ಹೃದಯ ಭಾಗದ ಪಿಎಲ್ಡಿ ಬ್ಯಾಂಕ್ ಎದುರು ಮತ್ತು ನೇತಾಜಿ ವೃತ್ತದಲ್ಲಿ 16 ಮಂದಿ ತರಕಾರಿ ವ್ಯಾಪಾರಿಗಳು ಒಂದೆಡೆ ವ್ಯಾಪಾರ ವಹಿವಾಟು ನಡೆಸಲು ಅನುಕೂಲವಾಗುವಂತೆ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಪಟ್ಟಣದ ಮಧ್ಯೆ ಇರುವ ಈ ಮಳಿಗೆಗಳು ಬಾರಿನಲ್ಲಿ ಕುಡಿಯಲು ಮುಜುಗರ ಪಡುವ ಕುಡುಕರಿಗೆ ಹೇಳಿ ಮಾಡಿಸಿದಂತಿವೆ. ಎಲ್ಲಿ ನೋಡಿದರೂ ಮದ್ಯದ ಪೌಚ್ಗಳು, ಮದ್ಯದ ಬಾಟಲ್ಗಳೇ ತುಂಬಿದ್ದು ಸಭ್ಯರು ಮುಖ ಮಾಡದಷ್ಟು ಅಧ್ವಾನವಾಗಿದೆ. ಪಿಎಲ್ಡಿ ಬ್ಯಾಂಕ್ ಮುಂಭಾಗದ ಮಳಿಗೆಗಳಲ್ಲಿ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಸೇರಿದಂತೆ ಎಲ್ಲವನ್ನೂ ಅಲ್ಲಿಯೇ ಮಾಡಿ ಶೌಚಾಲಯವಾಗಿ ಬದಲಿಸಿಕೊಂಡಿದ್ದಾರೆ. ಮತ್ತೊಂದು ಬದಿ ಕೆಲವರು ವಾಹನಗಳನ್ನು ನಿಲ್ಲಿಸುವ ತಾಣವಾಗಿ ಬಳಸುತ್ತಿದ್ದಾರೆ. ಇದರಿಂದಾಗಿ ಮಳಿಗೆಗಳ ಪಕ್ಕದಲ್ಲಿರುವ ಮನೆಗಳ ನಿವಾಸಿಗಳು ಕಿರಿಕಿರಿ ಅನುಭವಿಸುತ್ತಿದ್ದು ಕುಡುಕರ ಹಾವಳಿಯಿಂದ ಆತಂಕದಲ್ಲಿ ದಿನ ಶೌಚಾಲಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಆದರೆ ಅದಕ್ಕೆ ಖಾಯಂ ಬೀಗ ಹಾಕಲಾಗಿದೆ. ಈ ಕುರಿತು ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ಸುಮಾರು 7-8 ವರ್ಷಗಳ ಹಿಂದೆ ಪಟ್ಟಣದ ಹೃದಯ ಭಾಗದಲ್ಲಿ ತರಕಾರಿ ವ್ಯಾಪಾರಿ ಮಳಿಗೆಗಳನ್ನು ನಿರ್ಮಿಸಿದ್ದು ಸಾರ್ವಜನಿಕರಿಗೆ ಉಪಯುಕ್ತವಾಗುವ ಅಭಿವೃದ್ಧಿ ಕಾರ್ಯಗಳಿಗೆ ಯೋಜನೆ ರೂಪಿಸಲಾಗಿತ್ತು. ಆದರೆ ಕೆಲವರಿಂದಾಗಿ ಲಕ್ಷಾಂತರ ರೂಪಾಯಿ ವ್ಯಯಿಸಿ ತರಾತುರಿಯಲ್ಲಿ ತರಕಾರಿ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಆದರೆ ಅವು ಕುಡುಕರ ಅಡ್ಡೆಗಳಾಗಿ ನೆರೆಹೊರೆಯವರು ಭಯಭೀತರಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗಿದೆ. ಕೂಡಲೇ ಪುರಸಭೆಯವರು ಎಚ್ಚೆತ್ತು ತರಕಾರಿ ಮಾರಾಟ ಮಳಿಗೆಗಳು ಸದ್ಬಳಕೆಯಾಗುವಂತೆ ಕ್ರಮ ಜರುಗಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಸಿಪಿಎಂನಿಂದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೊದಲು ಬಾಗೇಪಲ್ಲಿ ಪಟ್ಟಣ ಪಂಚಾಯತಿ ಇತ್ತು. ತದನಂತರದಲ್ಲಿ ಈಗ ಪುರಸಭೆ ಆಗಿದೆ. ಇನ್ನು ನಗರಸಭೆ ಆಗಲಿಕ್ಕೆ ಕೂಡ ವ್ಯವಸ್ಥಿತವಾದಂಥ ಇವತ್ತು ಸರ್ವೆ ಕೂಡ ಆಗಿದೆ. ಇಂಥ ಸಂದರ್ಭದ ಒಳಗಡೆ ಬಾಗೇಪಲ್ಲಿ ಪಟ್ಟಣದ ಒಳಗಡೆ ಇವತ್ತು ಅಭಿವೃದ್ಧಿ ಅನ್ನುವ ಪ್ರಶ್ನೆ ಬಂದು ಇವತ್ತು ಪುರಸಭೆಗೆ ಸಂಬಂಧಪಟ್ಟಂಥ ಎಲ್ಲ ಅಭಿವೃದ್ಧಿ ಇವತ್ತು ಕುಂಠಿತಗೊಂಡಿದೆ ಅಂತೇಳಿ ಇವತ್ತು ನಾನು ಹೇಳಬಲ್ಲೆ. ಯಾಕಂತ ಹೇಳಿದ್ರೆ ಹಿಂದೆ ಇವತ್ತು ಸರ್ಕಾರದ ಒಂದು ಜಾಗ, ಪ್ರಮುಖವಾಗಿ ನೇತಾಜಿ ಸರ್ಕಲ್ ಇರ್ತಕ್ಕಂಥ ಒಂದು ಜಾಗ ಮತ್ತು ಪಿಎಲ್ಡಿ ಬ್ಯಾಂಕ್ ರೋಡಲ್ಲಿ ಇರ್ತಕ್ಕಂಥ ಒಂದು ಜಾಗ, ಈ ಎರಡೂ ಜಾಗಗಳಲ್ಲಿ ಸರ್ಕಾರದ ಹಣದಿಂದ ತಕ್ಷಣವೇ ಇವತ್ತು ತರಕಾರಿ ಮಾರುಕಟ್ಟೆಯನ್ನು ಅಲ್ಲಿ ಪಟ್ಟಣಕ್ಕೆ ಸೀಮಿತವಾದಂಥ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಬೇಕಂತೇಳಿ ಅಂದಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವ್ಯವಸ್ಥಿತವಾದಂಥ ಒಂದು ಪ್ಲಾನ್ ಮಾಡಿ ಒಂದು ಮಳಿಗೆಗಳನ್ನು ತಕ್ಷಣವೇ ರೆಡಿ ಮಾಡಿಬಿಟ್ರು. ಉದಾಹರಣೆ ಏಕಂತ ಹೇಳಿದ್ರೆ ಆವತ್ತಿನ ಒಂದು ಪಿಎಲ್ಡಿ ಬ್ಯಾಂಕು ರೋಡ್ ಆಗಿರ್ಬೋದು ಮತ್ತು ನೇತಾಜಿ ಸರ್ಕಲ್ ಇರ್ತಕ್ಕಂಥ ಜಾಗ ಏನಿದೆ, ಆ ಜಾಗ ಬೇರೆಯವರು ಬೇರೆ ಉದ್ದೇಶಕ್ಕಾಗಿ ಕೇಳಿದರು ಮುನ್ಸಿಪಾಲ್ಟಿಯಲ್ಲಿ. ಕೇಳೋಂಥ ಸಂದರ್ಭದಲ್ಲಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅವರು ಸಾರ್ವಜನಿಕರ ಉದ್ದೇಶಕ್ಕಾಗಿ ಕೇಳಿರ್ತಕ್ಕಂಥ ಜಾಗ ಮತ್ತು ಎಗೈನ್ ಸಾರ್ವಜನಿಕರಿಗಾಗಿ ಉಪಯೋಗಿಸ್ಬೇಕಂತೇಳಿ ಇವರೊಂದು ಪ್ರೀ ಪ್ಲಾನ್ ಮಾಡಿ ಮಳಿಗೆಗಳನ್ನು ತಕ್ಷಣವೇ ಪ್ರಾರಂಭ ಮಾಡಿದರು. ಅದು ಸಾವಿರಗಟ್ಟಲೆ ಹಣವನ್ನು ಸುರಿಸಿ ಇವತ್ತು ಆಗಿದೆ. ಸುಮಾರು 5-6 ವರ್ಷಗಳಾಗಿದೆ ಅದನ್ನು ಪ್ರಾರಂಭ ಮಾಡಿ ಕಟ್ಟಿ, ಇವತ್ತಿಗೂ ಕೂಡ ಬಳಕೆ ಆಗಿಲ್ಲ. ಇವತ್ತು ಏನಕ್ಕೆ ಬಳಕೆ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ನಾಯಿಗಳನ್ನು ಓಡಾಡ್ತಕ್ಕಂಥದ್ದು ಮತ್ತು ಪುಂಡಪೋಖರಿಗಳನ್ನು ಇವತ್ತು ಕುಡಿದು ಅಲ್ಲಿ ಮಜಾ ಮಾಡಲಿಕ್ಕೆ ವ್ಯವಸ್ಥಿತವಾದಂಥ ಒಂದು ತಾಣವಾಗಿ ಇವತ್ತು ಮಾರ್ಪಾಟಾಗಿದೆ. ಅದು ಬಾಗೇಪಲ್ಲಿ ಪಟ್ಟಣದಲ್ಲ ಗರ್ಭಗುಡಿ
ಸೆಂಟ್ರ್ ಪಾಯಿಂಟಲ್ಲಿರ್ತಕ್ಕಂಥ ಜಾಗ ಇವತ್ತು ಯಥೇಚ್ಛವಾಗಿ ಸರ್ಕಾರದ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ. ಈಗಿರ್ತಕ್ಕಂಥ ಹೊಸ ಅಧ್ಯಕ್ಷರು ಬಂದಿದ್ದಾರೆ, ಪುರಸಭೆಗೆ ಹೊಸ ಅಧ್ಯಕ್ಷರು ಬಂದಿದ್ದಾರೆ. ಇವತ್ತು ಫಾಸ್ಟಾಗಿ ಇಂಥದ್ದನ್ನು ಕಡೆಗಣಿಸ್ತಕ್ಕಂಥದ್ದನ್ನು ಬಿಟ್ಟು ತಕ್ಷಣವೇ ಅದಕ್ಕೆ ಕೈ ಹಾಕಿ ಆ ಮಳಿಗೆಗಳನ್ನು ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಮಳಿಗೆಗಳನ್ನು ಉಪಯೋಗಿಸಬೇಕು. ಸರ್ಕಾರದ ಹಣವನ್ನು ಪೋಲ್ ಆಗದೇ ರೀತಿಯಲ್ಲಿ ಇವತ್ತು ಬಳಕೆಯನ್ನು ಮಾಡ್ಕೋಬೇಕಂತೇಳಿ ಈ ಮೂಲಕ CPM ಪಕ್ಷದಿಂದ ನಾವು ಒತ್ತಾಯ ಮಾಡ್ತೀವಿ. ಈ ರೀತಿ ಏನಾದರೂ ಸರ್ಕಾರದ ಹಣವನ್ನು ಪೋಲ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕೈ ಹಾಕಿದರೆ ಮುಂದಿನ ದಿನಗಳಲ್ಲಿ CPM ಪಕ್ಷವಾಗಿ ನಾವು ಅಭಿವೃದ್ಧಿಯ ಪರವಾಗಿ ಇವತ್ತು ಹೋರಾಟವನ್ನು ನಾವು ರೂಪಿಸಬೇಕಾಗುತ್ತದೆ. ಅನ್ಯಾಯದ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ.